ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಆಲ್ ಆರ್ ಗುಡ್. ಅ ಸ್ನ್ಯಾಪ್‌ಶಾಟ್ ಆಫ್ ಮೈ ಡೇಗೆ ಸ್ವಾಗತ. 30 ಡೇಸ್ ಚಾಲೆಂಜ್‌ನ ಡೇ 26 ಆ್ಯಂಡ್ ಥ್ಯಾಂಕ್ ಯು ಆಲ್ ಇಷ್ಟು ದಿನ ನನ್ನ ವಿಡಿಯೋಸ್‌ನ ನೋಡಿ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ನಿಮ್ಮ ಎಲ್ಲರ ಸಪೋರ್ಟಿಂದಾಗಿ ಇವತ್ತು 1000 ಸಬ್ಸ್ಕ್ರೈಬರ್ಸನ್ನು ಕಂಪ್ಲೀಟ್ ಮಾಡಿದ್ದೇನೆ. ಹೀಗೆ ಇನ್ನು ಮುಂದಕ್ಕೂ ಸಪೋರ್ಟ್ ಮಾಡ್ತಾ ಇರಿ. ಬೆಳಿಗ್ಗೆ ಬೇಗ ಎದ್ದು ಆಸ್ ಯೂಶುವಲ್‌ನ ಹಾಗೆ ಹೊರಗಡೆ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಸಂಡೇ ಆಗಿದ್ರಿಂದ ಅಮ್ಮ ಕ್ಲೀನಿಂಗ್ ವರ್ಕ್ ಅಲ್ಲಿ ಬಿಸಿ ಇದ್ರು ಅಂಡ್ ನನಗೂ ಬೇರೆ ವರ್ಕ್ಸ್ ಇತ್ತು. ಹಾಗಾಗಿ ಇವತ್ತು ಹೆಲ್ದಿಯಾಗಿ ಏನಾದ್ರೂ ತಿನ್ಲಿಕ್ಕೆ ನಂಗೆ ನೆನಪಾದದ್ದೇ ಕೆಂಪು ಕಲ್ಲು ಸಕ್ಕರೆ. ಈ ಕಲ್ಲು ಸಕ್ಕರೆ ಎಲ್ಲ ತುಂಬಾ ಬೇಗ ಕರಗ್ತದೆ. ಈ ಸಕ್ಕರೆಗಿಂತ ಕಲ್ಲು ಸಕ್ಕರೆಯೇ ತುಂಬಾ ಬೆಸ್ಟ್. ಅಂಡ್ ಈ ಕೆಂಪು ಕಲ್ಲು ಸಕ್ಕರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ನೈಸರ್ಗಿಕ ಗುಣಗಳು ಮತ್ತು ಪೋಷಕಾಂಶಗಳು ಇವೆ. ಈಗ ಎಲ್ಲ ತುಂಬಾ ಕಮ್ಮಿ ಈ ಕೆಂಪು ಕಲ್ಲು ಸಕ್ಕರೆನ ಯೂಸ್ ಮಾಡೋದು. ಬರೀ ಶುಗರ್ ಯೂಸ್ ಮಾಡ್ತಾರೆ. ಕಲ್ಲು ಸಕ್ಕರೆ ಜೊತೆಗೆ ಬೆಲ್ಲ ಯೂಸ್ ಮಾಡೋದು ಸಹ ಕಮ್ಮಿ ಆಗಿದೆ. ಈ ಶುಗರ್ ಅಲ್ಲಿ ಸ್ವೀಟ್ ಮಾಡೋದಕ್ಕೂ ಬೆಲ್ಲ ಹಾಕಿ ಸ್ವೀಟ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಕಲರ್ ಆಗಿರ್ಬೋದು, ಟೇಸ್ಟ್ ಅಲ್ಲಿ ಆಗಿರ್ಬೋದು. ಬಟ್ ಆರೋಗ್ಯದ ಕಡೆಗೆ ನೋಡುದಾದ್ರೆ ಬೆಲ್ಲ ತುಂಬಾ ಒಳ್ಳೇದು. ಅದೇ ರೀತಿ ಕೆಂಪು ಕಲ್ಲು ಸಕ್ಕರೆ ಕೂಡ. ಹಾಗಾದ್ರೆ ಈ ಕೆಂಪು ಕಲ್ಲು ಸಕ್ಕರೆಯಲ್ಲಿ ಯಾವ್ದೆಲ್ಲ ಕಾಂಪೊನೆಂಟ್ಸ್ ಇದೆ, ಇದರಿಂದ ಸಿಗುವ ಪ್ರಯೋಜನಗಳೇನಂತ ನೋಡುವ. ಮೇನ್ಲಿ ಈ ಕೆಂಪು ಕಲ್ಲು ಸಕ್ಕರೆಯಲ್ಲಿ ಕಾರ್ಬೋಹೈಡ್ರೇಟ್ಸ್, ನೈಸರ್ಗಿಕ ಮಿನರಲ್ಸ್, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ ಹಾಗೂ ಮೆಗ್ನೀಷಿಯಂ ಇದೆ. ಇದು ಹಸಿವನ್ನು ಹೆಚ್ಚಿಸುತ್ತದೆ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಗಳನ್ನ ಕಡಿಮೆ ಮಾಡ್ತದೆ. ಹಾಗೆ ಇದರಲ್ಲಿ ದೇಹವನ್ನು ತಂಪಾಗಿಸುವ ಗುಣ ಇದೆ. ಲೋಹಾಂಶದ ಪ್ರಮಾಣದಿಂದ ರಕ್ತಹೀನತೆಯನ್ನು ತಡೆದು ಹಿಮೋಗ್ಲೋಬಿನ್ ಲೆವೆಲ್ ಅನ್ನ ಹೆಚ್ಚಿಸ್ತದೆ. ಇದನ್ನ ಶಕ್ತಿಯ ಮೂಲ ಅಂತ ಸಹ ಹೇಳ್ಬೋದು. ಬಿಸಿ ಹಾಲು ಅಥವಾ ಕಷಾಯದಲ್ಲಿ ಸೇರಿಸಿ ಕುಡಿಯುವುದರಿಂದ ಶೀತ ಮತ್ತು ಕೆಮ್ಮುಗಳನ್ನ ತಡೆದು ಹಾಕ್ತದೆ. ಇನ್ನು ರಾತ್ರಿ ಮಲಗಿದಾಗ ಜೋರು ಕೆಮ್ಮು ಬರ್ತಾ ಇದೆಯಾ, ಮಲಗ್ಲಿಕ್ಕೆ ಆಗುದಿಲ್ಲ, ನಿದ್ರೆನೆ ಬರ್ತಾ ಇಲ್ಲ ಅಂತವರು ಕೆಂಪು ಕಲ್ಲು ಸಕ್ಕರೆಯನ್ನ ಬಾಯಿಗೆ ಹಾಕೊಂಡು ಮಲಗಿ ಕೆಮ್ಮು ಕಮ್ಮಿ ಆಗ್ತದೆ. ಇದನ್ನ ಡೈಲಿ ತಿಂದ್ರೆ ಚರ್ಮದ ಹೊಳಪು ಹೆಚ್ಚಿಸ್ತದೆ ಮತ್ತು ಚರ್ಮದ ಶುದ್ಧೀಕರಣವನ್ನು ಮಾಡ್ತದೆ. ಇದರಲ್ಲಿ ಕ್ಯಾಲ್ಸಿಯಂ ಇರುವುದರಿಂದ ಹಲ್ಲು ಮತ್ತು ಬೋನ್ಗಳನ್ನ ಆರೋಗ್ಯಕರವಾಗಿ ಇಡ್ತದೆ. ರಕ್ತದ ಒತ್ತಡದ ನಿಯಂತ್ರಣಕ್ಕೆ ಸಹಕಾರಿ, ಹಾರ್ಮೋನ್ ಸಮತೋಲನವನ್ನು ಕಾಪಾಡಲಿಕ್ಕೆ ತುಂಬಾ ಯೂಸ್ಫುಲ್. ಹಾಗೆ ಮೆನೋಪಾಸ್ ಸಮಯದಲ್ಲಿ ಮಹಿಳೆಯರಿಗೆ ನೆರವಾಗ್ತದೆ. ಇನ್ನೊಂದು ವಿಷಯ, ಡಯಾಬಿಟಿಸ್ ಇರುವವರು ನಿಮ್ಮ ಡಾಕ್ಟರ್ ಹತ್ರ ಸಜೆಷನ್ ಕೇಳಿ ಯೂಸ್ ಮಾಡಿ. ಹಾಗಾದ್ರೆ ಇಷ್ಟೆಲ್ಲ ಬೆನಿಫಿಟ್ಸ್ ಇರುವ ಕೆಂಪು ಕಲ್ಲು ಸಕ್ಕರೆಯನ್ನ ನೀವು ಟ್ರೈ ಮಾಡಿ. ಬೇಗ ಫ್ರೆಶ್ ಆಗಿ ತಿಂಡಿ ತಿನ್ಕೊಂಡು ರೆಡಿಯಾಗಿ ಸ್ವಲ್ಪ ರೀಲ್ಸ್ ಮಾಡ್ಕೊಂಡೆ. ನಂತರ ಒಂದು ಹ್ಯಾಂಡ್ ಸ್ಟಿಚಿಂಗಿಗೆ ಇತ್ತು. ಈ ಬ್ಲೌಸ್ ಅನ್ನ ಆಕ್ಚುಲಿ ತುಂಬಾ ಬ್ಯಾಕ್ ಸ್ಟಿಚ್ ಮಾಡಿದ್ದೆ. ಬಟ್ ಬ್ಯಾಕ್ ಸೈಡ್ಗೆ ನಾನು ಬೋ ಇಡಬೇಕು ಅಂತ ಮುಂಚೆ ನೆನ್ಕೊಂಡಿದ್ದೆ, ಬಟ್ ಇಡ್ಲಿಕ್ಕೆ ಆಗಿರ್ಲಿಲ್ಲ. ಅಂಡ್ ಇದನ್ನ ನಾನೇ ಸ್ಟಿಚ್ ಮಾಡಿದ್ರಿಂದ ನನ್ನ ಹತ್ರ ಮೆಟೀರಿಯಲ್ ಇತ್ತು. ಸೊ ಬೋ ಅನ್ನ ಸ್ಟಿಚ್ ಮಾಡಿ ಇಟ್ಟಿದ್ದೆ. ಜಸ್ಟ್ ಬ್ಲೌಸ್ಗೆ ಅಟ್ಯಾಚ್ ಮಾಡ್ಲಿಕ್ಕೆ ಮಾತ್ರ ಬಾಕಿ ಇತ್ತು. ಅಂಡ್ ಈ ಬ್ಲೌಸ್ ಅಂತೂ ನನ್ನ ಹತ್ರ ಇರುವ ಅಷ್ಟು ಡಿಸೈನ್ಸ್ ಗಳಲ್ಲಿ ಒನ್ ಆಫ್ ಮೈ ಫೇವ್ರೆಟ್ ಅಂತಾನೆ ಹೇಳ್ಬೋದು. ಸ್ಟಿಚಿಂಗ್ ಅನ್ನ ಮುಗಿಸ್ಕೊಂಡು ಮಧ್ಯಾಹ್ನ ಊಟನ ಮಾಡ್ಕೊಂಡೆ. ಇನ್ನು ಇವತ್ತು ಒಂದು ಪ್ರೋಗ್ರಾಮ್ ಇತ್ತು, ಹಾಗಾಗಿ ನಾನು ಮತ್ತು ಅಮ್ಮ ಹೊರಟು ಬೋಳ್ವಾರಿಗೆ ಬಂದ್ವಿ. ಪ್ರೋಗ್ರಾಮ್ ಎಲ್ಲ ಮುಗಿದ ನಂತರ ಗ್ಲಾಸರಿಯನ್ನ ತಗೊಳ್ಬೇಕಿತ್ತು. ನಾವ್ ಯಾವಾಗ್ಲೂ ಡರ್ಬೆಯಲ್ಲಿರುವ ರಿಲಯನ್ಸ್ಗೆ ಹೋಗುದು. ಇದು ಆನ್ ದ ವೇ ಇತ್ತಲ್ಲ ಅಂತ ನಾವು ರಿಲಯನ್ಸ್ ಸ್ಮಾರ್ಟ್ ಪಾಯಿಂಟ್ಗೆ ಹೋದ್ವಿ. ಬೇಕಾದ ಥಿಂಗ್ಸ್ ಅನ್ನ ತಕೊಂಡು ಮನೆಗೆ ಬಂದ್ವಿ. ಸ್ವಲ್ಪ ರೆಸ್ಟ್ ಮಾಡಿ ಊಟನ ಮಾಡ್ಕೊಂಡೆ. ಸೊ ಇದಾಗಿತ್ತು ನನ್ನ ಸ್ನ್ಯಾಪ್ಶಾಟ್ ಆಫ್ ಮೈ ಡೇ 26. ಡೈಲಿ ನಾನು ಏನೆಲ್ಲ ಮಾಡ್ತೇನೆ ಅಂತ ನೀವು ತಿಳ್ಕೊಳ್ಬೇಕಾ? ಹಾಗಾದ್ರೆ ಕೂಡಲೇ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ನಿಮ್ಗೆ ನಾಳೆ ಸಿಗ್ತೇನೆ. ಥ್ಯಾಂಕ್ ಯು.